ರಜನಿಕಾಂತ್ ನಟನೆಯ ಕೂಲಿ ಸಿನಿಮಾದ ಟ್ರೇಲರ್ ಬಿಡುಗಡೆಯಾಗಿದೆ. ಬಹು ತಾರಾಗಣದ ಸಿನಿಮಾ ಇದಾಗಿದ್ದು, ಸಿನಿಮಾದಲ್ಲಿ ಎಲ್ಲ ಪಾತ್ರಗಳು ಸಖತ್ತಾಗಿ ಮಿಂಚುತ್ತಿದ್ದವೆ. ಟ್ರೇಲರ್ನಲ್ಲಿ ಉಪೇಂದ್ರ ಹಾಗೂ ರಚಿತಾ ರಾಮ್ ಅವರ ಪಾತ್ರವೂ ಕೂಡ ರಿವೀಲ್ ಆಗಿದೆ. ಕೂಲಿ ಸಿನಿಮಾ ದಕ್ಷಿಣ ಭಾರತದ ಬಲು ನಿರೀಕ್ಷೆಯ ಸಿನಿಮಾ ಆಗಿದೆ. ಆಗಸ್ಟ್ 15ರಂದು ಬಿಡುಗಡೆಯಾಗಲಿದ್ದು, ಸಿನಿಮಾದ ಟ್ರೇಲರ್ ಬಿಡುಗಡೆ ಆಗುವುದೇ ಇಲ್ಲ ಎಂಬ ಸುದ್ದಿ ಮೊದಲು ಹರಿದಾಡಿತ್ತು. ಆದರೆ ಈಗ ಸಖತ್ ಪವರ್ಫುಲ್ ಟ್ರೇಲರನ್ನೇ ನಿರ್ದೇಶಕ ಲೋಕೇಶ್ ಕನಗರಾಜನ್ ಬಿಡುಗಡೆ ಮಾಡಿದ್ದಾರೆ. ಕೂಲಿ ಸಿನಿಮಾದ ತಾರಾಗಣವನ್ನು ನೋಡುವುದಾದರೆ ರಜನಿಕಾಂತ್, ನಾಗಾರ್ಜುನ್, ಅಮೀರ್ ಖಾನ್, ಉಪೇಂದ್ರ, ಸುಬಿನ್ ಸಾಹಿರ್, ಶ್ರುತಿ ಹಸನ್, ಸತ್ಯರಾಜ್, ರಚಿತಾ ರಾಮ್ ಹಾಗೂ ಪೂಜಾ ಹೆಗಡೆ ಇನ್ನೂ ಕೆಲವು ಸ್ಟಾರ್ ನಟ-ನಟಿಯರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಸಿನಿಮಾದ ಟ್ರೇಲರ್ನಲ್ಲಿ ರಜನಿಕಾಂತ್ ಮಾತ್ರ ಅಲ್ಲದೆ ಸಿನಿಮಾದಲ್ಲಿ ನಟಿಸಿರುವ ಎಲ್ಲ ಪ್ರಮುಖ ನಟ-ನಟಿಯರಿಗೂ ಸ್ಪೇಸ್ ನೀಡಲಾಗಿದೆ. ಸಿನಿಮಾದಲ್ಲಿ ಅಮೀರ್ ಖಾನ್ ಹಾಗೂ ಉಪೇಂದ್ರ ಅವರ ಆ್ಯಕ್ಷನ್ ಸೀನ್ಗಳು ಟ್ರೇಲರ್ನಲ್ಲಿವೆ. ನಾಗಾರ್ಜುನ್ ಅಂತೂ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ. ರಜನಿಕಾಂತ್, ಸತ್ಯರಾಜ್ ಗೆಳೆಯರಾಗಿದ್ದು, ಸತ್ಯರಾಜ್ ಮಗಳ ಪಾತ್ರದಲ್ಲಿ ಶ್ರುತಿ ಹಸನ್ ನಟಿಸಿದ್ದಾರೆ. ರಚಿತಾ ರಾಮ್ ಸಹ ಟ್ರೇಲರ್ನಲ್ಲಿ ಕಂಡು ಮರೆಯಾಗಿದ್ದಾರೆ. ಇನ್ನು ಉಪ್ಪಿಯ ಅದುರುವ ಕಣ್ಣುಗಳು ಸಹ ಟ್ರೇಲರ್ನಲ್ಲಿ ಕಾಣಸಿಗುತ್ತದೆ. ಟ್ರೇಲರ್ ನೋಡಿದಾಗ ತಿಳಿಯುವುದೇನೆಂದರೆ, ಈ ಸಿನಿಮಾದ ವಿಲನ್ ಆಗಿ ರಜನಿಕಾಂತ್ ಅವರೇ ನಟಿಸುತ್ತಿದ್ದಾರೆ. 2010ರಲ್ಲಿ ಬಿಡುಗಡೆಯಾಗಿದ್ದ ರೋಬೋ ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದ್ದ ರಜನಿಕಾಂತ್ ಹೀರೋ ಮತ್ತು ಖಳನಾಯಕರಾಗಿ ಅವರೇ ನಟಿಸಿದ್ದರು. ಆ ಚಿತ್ರ ಬಿಟ್ಟರೆ ಇದೇ ಮೊದಲ ಬಾರಿಗೆ ಮತ್ತೆ ರಜನಿಕಾಂತ್ ಅವರು ವಿಲನ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಲೋಕೇಶ್ ಕನಗರಾಜನ್ ನಿರ್ದೇಶನ ಮಾಡಿರುವ ಈ ಸಿನಿಮಾಗೆ ಅನಿರುದ್ಧ್ ರವಿಚಂದ್ರನ್ ಸಂಗೀತ ನೀಡಿದ್ದಾರೆ. ಟ್ರೇಲರ್ನಲ್ಲಿ ಆ್ಯಕ್ಷನ್ ದೃಶ್ಯಗಳ ಅಬ್ಬರ, ಶಿಳ್ಳೆ, ಚಪ್ಪಾಳೆ ಗಿಟ್ಟಿಸಿಕೊಳ್ಳುವ ಎಲಿವೇಶನ್ ಟ್ರೇಲರ್ನಲ್ಲಿ ಹೆಚ್ಚಾಗಿದೆ. ಕಳೆದ ವರ್ಷ 2024ರ ಆಗಸ್ಟ್ ತಿಂಗಳಲ್ಲಿ ಕೂಲಿ ಸಿನಿಮಾದಲ್ಲಿ ರಚಿತಾ ರಾಮ್ ನಟಿಸುತ್ತಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿತ್ತು. ಆದರೆ ಕೂಲಿ ಸಿನಿಮಾದ ಬಗ್ಗೆ ಎಂದಿಗೂ ಕೂಡ ಪ್ರತಿಕ್ರಿಯಿಸದ ರಚಿತಾ ರಾಮ್ ಅವರು ನಟಿಸುತ್ತಾರೋ ಇಲ್ಲ ಎಂಬ ಗೊಂದಲದಲ್ಲಿ ಅವರ ಅಭಿಮಾನಿಗಳು ಇದ್ದರು. ಆದರೆ ಈಗ ಕೂಲಿ ಸಿನಿಮಾದ ಟ್ರೇಲರ್ನಲ್ಲಿ ರಚಿತಾ ರಾಮ್ ಅವರನ್ನು ನೋಡಿದ ಅವರ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ರಚಿತಾ ರಾಮ್ ಅವರು ಕೂಲಿ ಸಿನಿಮಾದಲ್ಲಿ ನಟಿಸಿರುವುದು ನಿಜ. ಟ್ರೇಲರ್ನಲ್ಲಿ ಅವರು ಕೈನಲ್ಲಿ ಒಂದು ಫೈಲ್ ಹಿಡಿದುಕೊಂಡು ಮುಖದಲ್ಲಿ ಹೆದರುತ್ತಾ ಮುಂದೆ ಸಾಗುತ್ತಿರುತ್ತಾರೆ. ಇದನ್ನು ನೋಡಿದರೆ ಅವರಿಗೆ ಒಂದು ಖಡಕ್ಕಾದ ಪಾತ್ರವೇ ಸಿನಿಮಾದಲ್ಲಿ ಇರಬಹುದು ಎಂದು ಭಾವಿಸಬಹುದು. ಆದರೆ ಸಿನಿಮಾದಲ್ಲಿ ಉಪೇಂದ್ರ ಅವರ ಪಾತ್ರ ಏನು ಎಂದು ಇದುವರೆಗೂ ಕೂಡ ತಿಳಿದು ಬಂದಿಲ್ಲ. ಅದಕ್ಕೆ ಸಿನಿಮಾ ನೋಡಲು ಕಾಯಬೇಕು ಅಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.